ಮಿಸ್ಟರ್ ಅರವಿಂದ್, ಎಸ್ ಅವಿನಾಶ್, ಒಂದ್ ಮಾತು ಹೇಳ್ತೀನಿ, ಕೇಳ್ತೀಯಾ? ಹೇಳ್ ಮಗ. ಕಾಗೆ ಆರಿಸೋದು ಅಂದ್ರೆ ಗೊತ್ತಾ ನಿನ್ಗೆ? ಡೈಲಿ ನನ್ಗೆ ಆರಿಸ್ತಾ ಇರ್ತೀಯ, ನನ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಇವತ್ತು ಕಾಗೆ ಆರಿಸೋದ್ರ ಬಗ್ಗೆ ಕಾಗೆ ಆರ್ಸಕ್ ಬಂದಿದ್ದೀನಿ. ಆರ್ಸಪ್ಪ, ಅದೇನ್ ಕಾಗೆ ಆರ್ಸು ನೋಡೋಣ. ನಿನ್ಗೆ ಚಿಕ್ಕ ವಯಸ್ಸಲ್ಲಿ ಸುಮಾರು ಜನ ಬಿಳಿ ಕಾಗೆ, ಕಪ್ ಕಾಗೆ, ಕಲರ್ಫುಲ್ ಕಾಗೆ ಅನ್ಬಿಟ್ಟು ಡಿಫ್ರೆಂಟ್ ಡಿಫ್ರೆಂಟ್ ಕಾಗೆಗಳು ಆರಿಸಿರ್ತಾರೆ ಅಲ್ವಾ? ಅದೇ ತರ ಅದ್ರಲ್ಲಿ ಸೆಲೆಕ್ಟ್ ಮಾಡಿ ಕಲರ್ಫುಲ್ ಕಾಗೆಗಳನ್ನ ನಿಮ್ಗೆ ಹೆಂಗ್ ಆರಿಸಿದ್ರು, ಯಾವ್ಯಾವ ತರ ಆರಿಸಿದ್ರು, ಹೆಂಗ್ ನಂಬಿಸಿದ್ರು, ಅದ್ರ ಬಗ್ಗೆ ಮಾತಾಡೋಣ. ಸೂಪರ್. ಕಾಗೆ ಅಂದ್ರೆ ಒಂಥರ ಎಷ್ಟೊಂದ್ ಜನ ಹಿಂಗೆ ಬರ್ತಾ ಇರ್ತಾರೆ, ಹಾರಿಸ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅದು ಲೈಫ್ ಲಾಂಗ್ ಪ್ರಾಸೆಸ್ ಕಾಗೆ. ನಮ್ಗೆ ಹೆಸರಿಡೋದ್ರಿಂದ ಹಿಡ್ದು ಕೊನೆಗೆ ಸ್ಕೂಲ್ಗೆ ಹೋಗಿ, ಕಾಲೇಜ್ಗೆ ಹೋಗಿ, ದೊಡ್ಡವರಾದ್ಮೇಲೆ ಕಾಗೆ ಆರಿಸ್ತಾನೆ ಇರ್ತಾರೆ. ಸೊ ಮಾತಾಡೋಣ ಬಾ, ಇವತ್ತು ಕಾಗೆಗಳ ಬಗ್ಗೆ ಮಾತಾಡೋಣ. ನಾನು ಹೇಳ್ದಂಗೆ ಕಾಗೆ ಅಂದ್ರೆ ಹೆಸರಿಡೋದ್ರಿಂದ ಹಿಡಿದು ಆರಿಸ್ತಾನೆ ಇರ್ತಾರೆ ಅಲ್ಲ. ಸೊ ನಿನ್ ಹೆಸರಿಡುವಾಗ ಏನಾದ್ರು ಅದ್ರಲ್ಲಿ ಏನಾದ್ರು ಒಂದ್ ಕಾಗೆ ಇದೆಯಾ, ಹೇಳು ನೋಡೋಣ. ಓ, ನಂದು ಹೆಸರು ದೊಡ್ಡ ಕಾಗೆ ಒಂದು ಕತೆ ಇದೆ. ಸೊ ನಮ್ ತಾತ ಬಂದ್ಬಿಟ್ಟು ಏನ್ ಮಾಡಿದ್ದಾರೆ, ಸೊ ಅವರು ಒಂಥರ ಓಲ್ಡ್ ಟ್ರೆಡಿಷನ್ ಹೆಸರಿಟ್ಬಿಟ್ಟಿದ್ದಾರೆ. ಸೊ ಇವನಿಗೆ ಇದೇ ತರ ಹೆಸರಿಟ್ಬಿಟ್ರೆ ಡೈಲಿ ಸ್ಕೂಲಿಂದ ಅಳ್ಕೊಂಡ್ ಬರ್ತಾನೆ ಅಂದ್ಬಿಟ್ಟು ನಾವ್ ಅಪ್ಪ ಏನ್ ಮಾಡಿದ್ದಾರೆ, ಇವನಿಗೊಂದು ಮಾಡ್ರನ್ ಹೆಸರು ಕೊಡ್ಬೇಕಲ್ವಾ, ಸ್ಕೂಲ್ ಅಪ್ಲಿಕೇಶನ್ ಎಲ್ಲ ಮಾಡುವಾಗ ಒಂದು ಮಾಡ್ರನ್ ಹೆಸರು, ಸೊ ಯಾರು ರೇಗಿಸ್ಬಾರ್ದು ಆ ತರ ಒಂದ್ ಹೆಸರು ಕೊಡೋಣ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ದಾರೆ, ನಮ್ಮ ತಾಯಿ ಊರ್ ಬಂದ್ಬಿಟ್ಟು ಕೊಯಂಬತ್ತೂರು, ತಮಿಳ್ನಾಡಲ್ಲಿ. ಸೊ ತಮಿಳ್ನಾಡು ಪಕ್ಕದಲ್ಲಿ, ಆ ಕೊಯಂಬತ್ತೂರ್ ಪಕ್ಕದಲ್ಲಿ ಅವಿನಾಶಿ ಅಂತ ಒಂದ್ ಜಾಗ, ಅದು ಶಿವನ್ ಕ್ಷೇತ್ರ. ಓ, ಅವಿನಾಶಿ ಕರ್ಕೊಂಡು ಹೋಗಿದ್ದಾರೆ ನಮ್ಮ ಅಪ್ಪನ್ನ, ನಮ್ ತಾತ. ಓ, ಇದು ಚೆನ್ನಾಗಿದೆ ಅಲ್ವಾ, ಅವಿನಾಶಿ ಅನ್ನೋದನ್ನ ಶಾರ್ಟ್ ಫಾರ್ಮ್ ಅವಿನಾಶ್ ಅಂತ ಇಟ್ಬಿಡೋಣ ಹೆಸರು ಅಂತ ಹೇಳ್ಬಿಟ್ಟು ನನಗೆ ಅವಿನಾಶ್ ಅಂತ ಹೆಸರಿಟ್ರು. ನನ್ಗೆ ಒಳಗಡೆ ಇರೋ ರೇಸಿಸ್ಟ್ ಎದ್ದೇಳ್ತಾ ಇದ್ದಾನೆ. ತಮಿಳ್ನಾಡಲ್ಲಿ ಕಾಟ್ಪಾಡಿ ಅಂತಾನು ಒಂದ್ ಊರಿದೆ. ನಿಮ್ಮೂರೇನಾದ್ರೂ ಕಾಟ್ಪಾಡಿ ಊರ್ ಪಕ್ಕ ಎತ್ತಿದ್ರೆ ನಿಮ್ಗೆ ಏನ್ ಹೆಸರು, ಕಾಟ್ಪಾಡಿ ಅಂತ ಇಟ್ಟಿರೋರ? ನೀನು ನನ್ನ ಹೆಸರನ್ನ ರೇಗಿಸಿದ್ರೆ ಗೊತ್ತಲ್ವಾ, ದೇವ್ರ ಕಣ್ಚುಚ್ತಾನೆ. ಪರವಾಗಿಲ್ಲ, ಏನ್ ಪರವಾಗಿಲ್ಲ, ಲೈಫ್ ಲಾಂಗ್ ರೇಸಿಸ್ಟ್, ಹಿಂಗೆ ಇರ್ತೀನಿ ನಾನು, ಪರವಾಗಿಲ್ಲ. ಏನು ನನ್ನ ಹೆಸರು ಬಗ್ಗೆ ಹಂಗೆಲ್ಲ ಮಾತಾಡ್ತೀನಿ, ನಿನ್ನ ಹೆಸರು ಹೆಂಗಿಟ್ರು ಅಂತ ಕತೆ ಹೇಳಿ ನೋಡೋಣ. ನಂದೊಂಥರ ವಿಯರ್ಡ್ ಸ್ಟೋರಿ. ಈ ತರ ನಮ್ಮಮ್ಮ ಯಾವ್ದೋ ನಡ್ಕೊಂಡ್ ಬರುವಾಗ, ಕೆಲ್ಸ ಮುಗಿಸ್ಕೊಂಡ್ ಪ್ರೆಗ್ನೆಂಟ್ ಇರುವಾಗ ಯಾವ್ದೋ ಅಶ್ವಿನಿ ನರ್ಸಿಂಗ್ ಹೋಮ್ ಇತ್ತಂತೆ. ಅದ್ ನೋಡ್ಬಿಟ್ಟು ನನ್ ಮಗಂಗ್ ನಾನು ಅಶ್ವಿನ್ ಅಂತ ಹೆಸರಿಡ್ತೀನಿ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಮನೆಗ್ ಬಂದ್ಬಿಟ್ಟು ನಾನು ಅಶ್ವಿನ್ ಅಂತ ಹೆಸರಿಡ್ತೀನಿ ಅಂತ ನಮ್ಮ ಅಪ್ಪಂಗೆ ಹೇಳಿದ್ದಾರೆ. ನಾವಪ್ಪ ಆ ಕಡೆಯಿಂದ ಯಾರ್ದೋ ಫ್ರೆಂಡಿನ್ ಮಗ ಅರವಿಂದ್ ಅಂತ ಹೆಸರಿಟ್ಬಿಟ್ಟು ನಾಮಕರಣಕ್ಕೆ ಹೋಗ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಇಬ್ರು ಬಂದ್ಬಿಟ್ಟು ಮನೆಯಲ್ಲಿ ಒಂದು ಡಿಬೇಟ್ ನಡೆಸ್ಬಿಟ್ಟು, ನಾವಪ್ಪ ಫುಲ್ಲು ಹಿ ಹ್ಯಾಸ್ ಅಸಲ್ಟೆಡ್ ಹಿಮ್ಸೆಲ್ಫ್ ಅಂಡ್ ಟೋಲ್ಡ್ ನಾನು ಅರವಿಂದ್ ಅಂತಾನೆ ಇಡ್ತೀನಿ ಅಂತ. ನಾವಮ್ಮ ಪಾಪ ಫುಲ್ಲು ಡಿಸಪಾಯಿಂಟ್ ಆಗ್ಬಿಟ್ಟು ಅಶ್ವಿನ್ ಅನ್ನೋ ಹೆಸರನ್ನ ಡ್ರಾಪ್ ಮಾಡಿ ಅರವಿಂದ್ ಅಂತ ಇಟ್ಟು, ಇವತ್ಗುನು ಆ ಕಾಗೆ ಕಥೆನ ಇವಾಗ್ಲೂ ನಾಪಿಸ್ಕೊಂಡ್ ಅಶ್ವಿನ್ ಅಂತ ಇಡ್ತಾ ಇದ್ದೆ ಅಂತ ನೀನ್ ಬಂದಾಗ್ಲೋ ಯಾರು ಬಂದಾಗ್ಲೋ ಕತೆ ಹೇಳ್ತಾನೆ ಇರ್ತಾರೆ ಎಲ್ಲಾರ್ಗು. ನಾನು ಅವಾಗ್ಲೇ ನಿಮ್ಮ ಅಮ್ಮ ಕತೆ ಹೇಳುವಾಗ ನಾನು ಅನ್ಸ್ಕೊಂಡೆ, ನೀವು ಅಮ್ಮ ಬರೋ ದಾರಿಲಿ ಯಲ್ಲಮ್ಮ ದಾಸಪ್ಪ ಹಾಸ್ಪಿಟಲ್ ಇರ್ಲಿಲ್ಲ ಅಂತ. ಇಲ್ಲ ಅಂದ್ರೆ ನಿನ್ ಹೆಸರು ಪರವಾಗಿಲ್ಲ, ಯಲ್ಲಮ್ಮ ದಾಸಪ್ಪ ಅಂತ ಅವ್ರು ಇಟ್ಟಿರ್ತಾ ಇದ್ರು. ದಾಸಪ್ಪ, ಸಿದ್ದಪ್ಪ ಏನಿಟ್ಟಿದ್ರು ಪರವಾಗಿಲ್ಲ. ನಾವು ಸೈಲೆಂಟ್ ಆಗಿ ಸಿದ್ದಪ್ಪ ಇಟ್ಟಿದ್ರೆ ಸಿಡ್ಡು, ದಾಸಪ್ಪ ಇಟ್ಟಿದ್ರೆ ದಾಸ್ ಅಂತ ಶಾರ್ಟ್ ಮಾಡ್ಕೊಂಡು ಪಂಕಾಗಿಗೆ ಓಡಾಡ್ತಾ ಇರ್ತಾ ಇದ್ದೆ ನಾನು. ಸೊ ಅದೇ ದ ಸೇಮ್ ವೇ ಎಷ್ಟೊಂದ್ ಜನ ಹಿಂಗೆ ಕಾಗೆ ಆರಿಸ್ತಾ ಇರ್ತಾರೆ ಅಲ್ಲ. ಬೇಸಿಕಲಿ ಕಾಗೆ ಅಂತ ಸ್ಟಾರ್ಟ್ ಆಗೋದೇನೆ ಕ್ಲೋಸ್ ಫ್ಯಾಮಿಲಿ, ಅಪ್ಪ ಅಮ್ಮ ರಿಲೇಟಿವ್ಸ್ ಮಧ್ಯ. ಫಸ್ಟ್ ಕಾಗೆ ನಿನಗೆ ನೆನ್ಪಿರೋದು ಯಾವ್ದು, ಹೇಳು ನೋಡೋಣ. ಫಸ್ಟ್ ಕಾಗೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ, ಸೊ ಅವಾಗೆಲ್ಲ ರೋಡಲ್ಲಿ ಜಗಳಿಗಳು ಇರೋದು. ಸೊ ಜಗಳಿಗಳಲ್ಲಿ ಚಿಕ್ಕ ಮಕ್ಕಳ ಜೊತೆ ಆಟ ಆಡೋಕೆ ನಮ್ಮ ಅಪ್ಪ ಏನ್ ಮಾಡ್ತಾ ಇದ್ರು, ಅವ್ರ ಲುಂಗಿ ಬರ್ತಾ ಇತ್ತಲ್ವಾ, ಲುಂಗಿ ಮಿಡ್ಲಲ್ಲಿ ಹೋಗಿ ಕುತ್ಕೊಂಡ್ಬಿಡೋದು. ನಮ್ಮ ಅಪ್ಪನ ಲುಂಗಿ ಮಿಡ್ಲಲ್ಲಿ ಕುತ್ಕೊಂಡ್ಬಿಟ್ಟು ಕತೆಗಳು ಕೇಳಿಸ್ಕೊಂಡಿರೋದು. ಅವಾಗ ಇನ್ನು ಸ್ಟಾರ್ಟ್ ಮಾಡಿದ್ವಿ ಕ್ರಿಕೆಟ್ ನೋಡಕ್ಕೆ. ಸೊ ನಿನಗೂ ಜ್ಞಾಪಕ ಇರುತ್ತೆ ಅಂತ ಅನ್ಸುತ್ತೆ, ನವಜೋತ್ ಸಿಂಗ್ ಸಿದ್ದು ಅಂತ, ಅವನ್ನ ಸಿಕ್ಸರ್ ಸಿದ್ದು ಅಂತ ಕರೀತಾ ಇದ್ರು. ಒಂದ್ ಬಾಲ್ ಹಾಕಿದ್ರೆ ಸಾಕು, ಮುಂದೆ ಬಂದು ನುಗ್ಗಿ ಒಂಥರ ಫುಲ್ ಸ್ಟೇಡಿಯಂ ಇಂದ ಆಚೆ ಹೋಗ್ಬಿಡ್ಬೇಕು ಬಾಲ್ ಅವ್ನು ಹೊಡೆಯೋ ಸ್ಪೀಡ್ಗೆ. ಸೊ ನಾನು ನೋಡ್ಬಿಟ್ಟು ಟಿವಿಲೆಲ್ಲ ನೋಡ್ಬಿಟ್ಟು ಫುಲ್ ಕ್ಯೂರಿಯಾಸಿಟಿ. ಒಂದ್ ದಿವಸ ಹಿಂಗೆ ನಾವು ಅಪ್ಪನ ಜೊತೆ ಆಟ ಆಡ್ತಾ ಇರುವಾಗ, ಅಪ್ಪ ಈ ತರ ಸಿಕ್ಸರ್ಸ್ ಸಖತ್ತಾಗಿ ಸಿಕ್ಸ್ ಹೊಡಿತಾನಲ್ವಾ ಅಂತ ಕೇಳಿದೆ. ನಾವಪ್ಪ ಹೌದು ಕಣ ಅಂತ ಹೇಳಿದ್ರು. ನೀನು ಅದೇ ತರ ಸಿಕ್ಸ್ ಹೊಡಿಯತ್ತಪ್ಪ ಅಂತ ಕೇಳಿದ್ರೆ, ಅದೆಲ್ಲ ಈಸಿ ಕಣ, ನಾನು ಹೊಡಿತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಆಮೇಲೆ ದೊಡ್ಡವನ್ ಆಗ್ತಾ ಗೊತ್ತಾಗಿದ್ದು, ನಾವ್ ಅಪ್ಪ ಗಲ್ಲಿ ಕ್ರಿಕೆಟ್ಗಿಂತ ಏನು ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಅಲ್ಲೂ ಕ್ರಿಕೆಟ್ ಆಡಿಲ್ಲ ಅಂತ. ಅದು ಕೇಳಿಸ್ಕೊಂಡ್ರೆ ನಗು ಬರ್ತಾ ಇದೆ, ಯಾಕಂದ್ರೆ ಅಂಕಲ್ ಒಂಥರ ಫುಲ್ ಪೋಕರ್ ಫೇಸ್ ಅಲ್ಲಿ ಇಟ್ಕೊಂಡು ಹಂಗೆ ಹೇಳಿರ್ತಾರೆ,
ಹಂಗೆ ನಂಬಿಡಿರ್ತೀಯ ನೀನು, ನಂಗೆ ನೆನ್ಪಾಗತ್ತೆ. ಅದ್ರ ಹಂಗೆ ಪೋಕರ್ ಫೇಸ್ ಅಲ್ಲಿ ಹೇಳ್ಬಿಟ್ಟಿರ್ತಾರೆ ಒಂದ್ ಫ್ಲೋ ನಲ್ಲಿ. ನಿನಗೆ ಹೆಂಗೆ ಫಸ್ಟ್ ಕಾಗೆ ಕುಣಿಸಿದ್ದು ಜನ? ನನ್ಗೆ ಆತರ ತುಂಬಾ ನಡೀತಾನೆ ಇದೆ ಇವತ್ಗೂ, ಹಿಂಗೆ ಕಾಗೆ ಆರ್ಸ್ಕೊತಾನೆ ಇರ್ತೀನಿ. ಬಟ್ ನಂಗೆ ದ ಮೋಸ್ಟ್ ಇದು ಅಂತಂದ್ರೆ ಕಾಗೆ ಯಾರು ಆರ್ಸಿದ್ದಾರೆ, ಯಾವಾಗ ಚಿಕ್ಕ ವಯಸ್ಸಲ್ಲಿ ಆರ್ಸಿದ್ದಾರೆ ಅಂದ್ರೆ, ಫಸ್ಟ್ ನಾಪ್ಕ ಆಗೋದೇನೆ ಅಂಡರ್ಟೇಕರ್. ಅಂಡರ್ಟೇಕರ್ ಬಂದ್ಬಿಟ್ಟು, ಅಂಡರ್ಟೇಕರ್ಗೆ 7 ಲೈವ್ಸ್ ಇದೆ, ಅವ್ನು ಗ್ರೇವ್ ಇಂದ ಎದ್ದು ಬರ್ತಾನೆ, ಒಂದ್ಸಲ ಸಾಯಿಸ್ಬಿಟ್ರೆ ನೆಕ್ಸ್ಟ್ ಸತ್ತೋದಂಗೆ, ಇವಾಗ 2ನೇ ಜನ್ಮ, ಇವಾಗ 3ನೇ ಜನ್ಮ ನಡೀತಾ ಇದೆ ಅಂತ ಎಲ್ಲರಿಗೂ ಕಾಗೆ ಆರ್ಸೋರು. ಆವಾಗ ಫುಲ್ WWF ನೋಡ್ಬಿಟ್ಟು, ಓಕೆ ಅಂಡರ್ಟೇಕರ್ಗೆ ಇವಾಗ ಇದು 4th ಲೈಫ್ ಅಂತೆ ಕಣೋ, 5th ಲೈಫ್ ಅಂತೆ ಕಣೋ ಅಂತ ಇನ್ನೊಬ್ಬ ಆರ್ಗ್ಯುಮೆಂಟ್. ಆ ಆರ್ಗ್ಯುಮೆಂಟ್ ಅಲ್ಲೇನೆ ಎಷ್ಟೊಂದ್ ಜನರ ಜೊತೆಗೆ ಜಗಳ ಆಗಿ ಎಲ್ಲಾ ಫುಲ್ ನಡೆದಿದೆ. ಸೊ ನಾನ್ ಕೇಳಿರೋ ಫಸ್ಟ್ ಇದು ಅಂಡರ್ಟೇಕರ್ದು. ಇನ್ನೊಂದು ಅಂಡರ್ಟೇಕರ್ ತಮ್ಮ ಒಬ್ಬ ಇದ್ದ ಗೊತ್ತಾ, ಕೇನ್ ಅಂತ. ಕೇನ್ ಅವನು ಒಂದು ಕಾಗೆ ಆರಿಸಿದ್ರು. ಅವನ ಮಗಕ್ಕೆ ಅಂಡರ್ಟೇಕರ್ ಆಸಿಡ್ ಇದು, ಅದಕ್ಕೆ ಅವನು ಯಾವಾಗ್ಲೂ ಮಾಸ್ಕ್ ಹಾಕೊಳ್ಳೋದು ಅಂತ ಹೇಳ್ಬಿಟ್ಟು. ಆಸಿಡ್ ಇದ್ರು, ಮುಖ ಸುಟ್ಟಾಕ್ಬಿಟ್ಟಿದ್ದಾನೆ, ಅದಕ್ಕೆ ಫುಲ್ ಬರ್ನ್ಡ್ ಫೇಸ್ ಅವಂದು, ಅದಕ್ಕೆ ಮಾಸ್ಕ್ ಹಾಕಿರ್ತಾರೆ ಅಂತೆಲ್ಲ ಫುಲ್ ಕಾಗೆ ಆರ್ಸೋರು. ಸೊ ಈ ತರ ಎಲ್ಲ ಒಂದೊಂದಲ್ಲ. ಆಮೇಲೆ ಎಷ್ಟೋ ವರ್ಷ ಆದ್ಮೇಲೆ ಗೊತ್ತಾಯ್ತು WWF ದೊಡ್ಡ ಕಾಗೆ ಎಲ್ಲ ಸ್ಟೇಜ್ ಮ್ಯಾಚಸ್ ಅಂತ. ಅದನ್ನ ಗೊತ್ತಾಗಷ್ಟರಲ್ಲಿ ನಾನು ಆಕ್ಚುಲಿ CA ಮಾಡ್ತಾ ಇದ್ದೇನೋ, ಅಷ್ಟ್ ದೊಡ್ಡವರಾದ್ಮೇಲೆ ಗೊತ್ತಾಗಿದ್ ನನ್ಗೆ ಅದು. ಅವಾಗೆಲ್ಲ ಅಂಡರ್ಟೇಕರ್ದು ಆ ಕಣ್ಣು ಮೇಲ್ಗಡೆ ಮಾಡ್ತಾನಲ್ವಾ, ಅದನ್ನ ನೋಡ್ಬಿಟ್ಟೆ ಭಯ ಆಗಿರೋದು. ಅದು ಒಂಥರ ಅವನು ದೆವ್ವನ ಮನುಷ್ಯನ ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಅದೇ ಆತರ ಎಲ್ಲ ನೋಡ್ಬಿಟ್ಟು ಫುಲ್ ಆ ಕಾಗೆಗೆ ಫ್ಲಾಟ್. ದೆವ್ವ ಅಂತ ಹೇಳಿದ ತಕ್ಷಣ ಯಾಕೋ ಬಂತು ನಿನ್ಗೆ, ಚಿಕ್ಕ ವಯಸ್ಸಲ್ಲಿ ನಾಳೆ ಬಾ ಅಂತ ಒಂದ್ ಕತೆ ಇರ್ತೋ ಗೊತ್ತಾ? ಗೊತ್ತು, ಹೇಳು. ಒಂದ್ ಸ್ವಲ್ಪ ನೀಟಾಗಿ ಮರ್ತ್ ಬಿಡಿದೀನಿ ಒಂದ್ ಲೈಟ್ ಆಗಿ. ಅದೇನೋ ನೈಟ್ 12 ಗಂಟೆಗೆ ದೆವ್ವ ಬರುತ್ತಂತೆ ನಿಮ್ ಮನೆ ಇದು ಬಾಗಿಲು ತಟ್ಟಕ್ಕೆ. ಬಾಗಿಲಲ್ಲಿ ನಾಳೆ ಬಾ ಅಂತ ಬರೆದ್ರೆ ಅದು ಓದ್ಬಿಟ್ಟು ನಾಳೆ ಬರುತ್ತಂತೆ. ಇದೇ ತರ ಡೈಲಿ ಅದು ಬರ್ತಾನೆ ಇರತ್ತಂತೆ, ಓದ್ಬಿಟ್ಟು ಹೋಗ್ತಾನೆ ಇರತ್ತಂತೆ. ನಾ ಅನ್ಕೊಂಡೆ ಇದು ಎಂತ ಜೆಂಟಲ್ಮೆನ್ ದೆವ್ವ ಗುರು, ಇದು ಓದ್ಬಿಟ್ಟು ಹೋಗ್ಬಿಡುತ್ತೆ ವಾಪಸ್ಸು ಅಂತ. ನಾಳೆ ಬಾ ನಾಳೆ ಬಾ ಅಂದ್ರೆ ನಾಳೆ ಬರುತ್ತಂತೆ. ಸೊ ಇದ್ರಲ್ಲಿ ನಾವಮ್ಮ 11 ಗಂಟೆಗೆ ಎಲ್ಲ ತಿನ್ಬಿಟ್ಟು ಮಲಗಿಸ್ಬಿಟ್ಟಿರೋರು. ಆಗಿನ ಕಾಲದಲ್ಲಿ 1 ಗಂಟೆ 2 ಗಂಟೆಗೆ ಇದು ಟಾಯ್ಲೆಟ್ ಅರ್ಜೆಂಟ್ ಆಗೋಗಿರೋದು. ಅವಾಗ ಕಣ್ಣು ಬೇರೆ ತೆಗಿಯಕ್ ಆಗ್ತಾ ಇರಲ್ಲ, ಏನಕ್ಕಂದ್ರೆ ಕಣ್ಣು ತೆಗೆದ್ರೆ ನಾಳೆ ದೆವ್ವ ಭಯ, ಪಕ್ಕದಲ್ಲಿ ಎಬ್ಬರಿಸೋಣ ಅಂದ್ರೆ ನಾವ್ ಅಪ್ಪನ್ ಭಯ. ಸೊ ಹಿಂಗೆ ಸೈಲೆಂಟ್ ಆಗಿ ಹಂಗೆ ಹೋಗ್ಬಿಡೋದು, ಏನು ಗೊತ್ತಿಲ್ಲದೆ ಇರೋ ತರ. ಬೆಳಗ್ಗೆ ಇದು ಚಡ್ಡಿ ಹಾಕ್ಬಿಟ್ಟು ಹೋಗ್ಬಿಡೋದು ಸ್ಕೂಲ್ಗೆ. ನೀನು ಬ್ಯಾಚುಲರ್ ಅಲ್ಲ, ಇವಾಗ ಬೇಕಾದ್ರೆ ನಾಳೆ ಬಾ ಅಂತ ಹಾಕ್ತೀಯ, ಒಳಗ್ ಬಾ ಅಂತ ಹಾಕ್ತೀಯ ಬೋರ್ಡ್? ನಾನು ಇವತ್ತೇ ಬಾ ಅಂತ ಹಾಕ್ತೀನಿ, ಇವಾಗ್ಲೇ ಬಾ. ಬ್ಯಾಚುಲರ್ ಕತೆಗಳು ಹಂಗೆ ನಾಪ್ಕ ಆಯ್ತು. ಈ ದೆವ್ವ ಅಂದಿದ ತಕ್ಷಣ ಇನ್ನೊಂದ್ ರೂಮರ್ ಏನು ಅಂತಂದ್ರೆ, ನಾನ್ 7th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ನಮ್ ಸ್ಕೂಲ್ ಆಚೆಗಡೆ ಯಾವನೋ ಫೋಟೋ ಮಾರಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದ. ಇದ್ರಲ್ಲಿ ದೊಡ್ಡ ಆಲದ ಮರ ಇದೆಯಲ್ಲ ಮೈಸೂರು ರೋಡಲ್ಲಿ, ಬಿಗ್ ಬ್ಯಾನ್ ಎಂಟ್ರಿ ಅಲ್ಲಿ ಯಾವ್ದೋ ದೆವ್ವ, ಯಾರೋ ಫೋಟೋ ಇಡ್ಸ್ಕೊಂಡಿದ್ದಾರೆ ಫಾರಿನರ್, ಅವ್ನ ಪಕ್ಕದಲ್ಲಿ ಬಂದ್ ದೆವ್ವ ನಿಂತ್ಕೊಂಡ್ಬಿಡಿದೆ ಅನ್ಬಿಟ್ಟು ಫೋಟೋ ಇಡ್ಸ್ಬಿಟ್ಟು ಅದಕ್ಕೆ 10 ರೂಪಾಯಿ ಅದನ್ನ ಅದ್ರಲ್ಲಿ ಒಂದ್ ಸ್ವಲ್ಪ ರಿಚ್ ಕಿಡ್ಸ್ ಇರ್ತಾರೆ ನೋಡು, ಒಂದ್ ಲೆವೆಲ್ ಮೇಂಟೈನ್ ಮಾಡೋರು, ಪಾಕೆಟ್ ಮನಿ ಜನ, ಅವ್ರುಗಳು ಅದನ್ನ ತಗೊಂಡ್ಬಿಟ್ಟು, ನನ್ ದೆವ್ವದ ಫೋಟೋ ಇದೆ ನನ್ನ ಹತ್ರ, ನಿಂಗ್ ತೋರ್ಸಲ್ಲ, ಏನ್ ಮಾಡ್ಕೋತೀವ ಮಾಡ್ಕೊ ಅಂತ. ನಾವು ಗುರು ದೆವ್ವ ಇದೆಯಂತೆ, ದೆವ್ವದ ಫೋಟೋನು ನೋಡಕ್ ನನ್ನ ಹತ್ರ ದುಡ್ಡಿಲ್ವಲ್ಲ ಅಂತ. ಆಮೇಲೆ ಒಂದು 3 ವರ್ಷ ಆದ್ಮೇಲೆ ಗೊತ್ತಾಯ್ತು, 9th ಸ್ಟ್ಯಾಂಡರ್ಡ್ ಬಂದಾಗ ಸ್ಕೂಲಲ್ಲಿ ಫೋಟೋಶಾಪ್, ಅಡೋಬ್ ಫೋಟೋಶಾಪ್ ಅಂತ ಒಂದು ಸೆಷನ್ ಮಾಡಿದ್ರು. ಅವಾಗ ಗೊತ್ತಾಯ್ತು, ಗುರು ಕಾಗೆ ಯಾವನು ಫೋಟೋಶಾಪ್ ಮಾಡ್ಬಿಟ್ಟು ಹಾಕ್ಬಿಟ್ಟಿದ್ದಾನೆ ಅಂತ. ಸೊ ಒಂದೊಂದಲ್ಲ ಕಾಗೆಗಳು ಹಿಂಗೇನೆ ಬೆಳಿತಾ ಅಂದ್ರೆ ಎಷ್ಟೊಂದ್ ಕಾಗೆಗಳು ನೋಡು, ಒಂದ್ ಸ್ವಲ್ಪ ದೊಡ್ಡವರಾದ್ಮೇಲೆ ಒಂದು ಹೈಸ್ಕೂಲ್ ಬಂದ್ಮೇಲೂ ಕಾಗೆ ಹಾರಿಸಿರ್ತಾರೆ. ಹಂಗೆ ಏನು ಅಂತಂದ್ರೆ 2003 ವರ್ಲ್ಡ್ ಕಪ್ ಅಲ್ಲಿ ರಿಕಿ ಪಾಂಟಿಂಗ್ ಬಂದ್ಬಿಟ್ಟು ಫೈನಲ್ ಅಲ್ಲಿ ಹಿ ಸ್ಕೋರ್ಸ್ ದಟ್ ಅನ್ಬಿಟನ್ ಸೆಂಚುರಿ ಅಗೇನ್ಸ್ಟ್ ಇಂಡಿಯಾ ಅಲ್ಲ, ಮ್ಯಾಚ್ ವಿನ್ನಿಂಗ್ ಸೆಂಚುರಿ. ಆ ಮ್ಯಾಚ್ ಆದ್ಮೇಲೆ ಎಷ್ಟೊಂದ್ ಜನ ಬಂದ್ಬಿಟ್ಟು ಹೇಳಿದ್ರು, ಈ ತರ ರಿಕಿ ಪಾಂಟಿಂಗ್ ಬ್ಯಾಟ್ ಅಲ್ಲಿ ಸ್ಪ್ರಿಂಗ್ ಇದೆಯಂತೆ, ಸ್ಪ್ರಿಂಗ್ ಅಲ್ಲಿ ಹಾಕೊಂಡ್ಬಿಟ್ಟು ಬಂದ್ಬಿಟ್ಟು ಇಂಡಿಯಾಗ ಹೊಡೆದ್ಬಿಟ್ಟಿದ್ದಾನೆ, ಇವಾಗ ಗೊತ್ತಾಗ್ಬಿಟ್ಟಿದೆ ಎಲ್ಲರಿಗೂ, ರೀಮ್ಯಾಚ್ ನಡೆಯುತ್ತೆ ಅಂತ. ಮೊದ್ಲೇ ಇಂಡಿಯಾ ಫೈನಲ್ ವರ್ಗೂ ಹೋಗ್ಬಿಟ್ಟು ವರ್ಲ್ಡ್ ಕಪ್ ಸೋತಿರೋ ಬೇಜಾರು. ಈ ಬೇಜಾರ್ ಮಧ್ಯ ಕುತ್ಕೊಂಡು ದಿನ ನ್ಯೂಸ್ ಪೇಪರ್ ನೋಡೋದು, ಇವತ್ನ ಬರತ್ತಾ ರೀಮ್ಯಾಚ್, ನಾಳೆ ಬರತ್ತಾ ರೀಮ್ಯಾಚ್ ಅಂತ. ಆಮೇಲೆ ಎಷ್ಟೋ ದಿನ ಮೇಲೆ ಗೊತ್ತಾಯ್ತು, ಸ್ಪ್ರಿಂಗು ಇಲ್ಲ, ಇನ್ನೊಂದು ಇಲ್ಲ, ಕಾಗೆ ಇದು. ಹಂಗೆ ಜಯಸೂರ್ಯನು ಸ್ಪ್ರಿಂಗ್ ಅಲ್ಲಿ ಇಟ್ಕೊಂಡು ಹೊಡೆದಿದ್ದ ಅಂತ ಅಂದ್ಬಿಟ್ಟು 90s ಅಲ್ಲಿ ಇನ್ನೊಂದ್ ಕಾಗೆ ಆರ್ಸಿದ್ರು. ನಮ್ ಜನರೇಷನ್ ಕಾಗೆ ಇದು ಅಂದ್ಬಿಟ್ಟು ಆಮೇಲೆ ಗೊತ್ತಾಯ್ತು. ಒಂದೊಂದು ಇದು 2003 ವರ್ಲ್ಡ್ ಕಪ್ ಅಲ್ಲಿ ಇಂಡಿಯಾ ಗೆಲ್ಬೇಕು ಅಂದ್ಬಿಟ್ಟು ಹೋಮ ಎಲ್ಲೆಲ್ಲೋ ಫುಲ್ ದೇವ್ರಿಗೆ ಪೂಜೆ ಎಲ್ಲ ಮಾಡಿದ್ರು, ಟಿವಿಲೆಲ್ಲ ತೋರಿಸ್ತಾ ಇದ್ರು. ಸೊ
ಅದು ದೇವ್ರು ಅಂತ ಹೇಳಿದ ತಕ್ಷಣ ಜ್ಞಾಪಕ ಬಂತು. ನಿಂಗೆ ಮುಂಚೆ ಗಣೇಶ ಹಾಲು ಕುಡಿಯೋ ಕತೆ ಅಂದ್ಬಿಟ್ಟು ಕಾಗೆ ಆಡ್ಸಿದ್ರು, ಅದ್ ಗೊತ್ತಾ ನಿಂಗೆ? ಕೇಳಿದೀನಿ, ಇವಾಗ್ಲೂ ಒಬ್ರೊಬ್ರು ನಿಜ ಅಂತಾರೆ, ಒಬ್ರೊಬ್ರು ಸುಳ್ಳು ಅಂತಾರೆ. ಕೇಳಿದೀನಿ ಗಣೇಶ ಹಾಲು ಕುಡ್ದ್ಬಿಡ್ತು ಅಂತ. ನನಗೆ ಆ ಕತೆ ಇನ್ನೂ ಫುಲ್ ಕ್ಲಿಯರ್ ಆಗಿ ಜ್ಞಾಪಕ ಇದೆ. ಅವತ್ತೊಂದ್ ದಿವಸ ಏನ್ ಮಾಡಿದೀನಿ, ಸ್ಕೂಲ್ ಎಲ್ಲ ಮುಗಿಸ್ಕೊಂಡು 3 ಗಂಟೆಗೆ ನಾನು ಮನೆಗೆ ಹೋಗಿದ್ದೀನಿ. 3-3:30 ಹಂಗೆ ನಾವಮ್ಮ ಹೋಗು ಹಾಲ್ ತಗೊಂಬ ಹೋಗು ಅಂತ. ಏನಿದು 3:30ಗೆ ಹಾಲ್ ಇದು ತಗೊಂಬರಕ್ ಕಳ್ಸಿದಾರೆ ಅಂತ ಹೇಳ್ಬಿಟ್ಟು ನಾರ್ಮಲ್ ಒಂದ್ 2-3 ಅಂಗಡಿಲಿ ಎಲ್ಲೂ ಹಾಲೇ ಇಲ್ಲ. ಸೊ ಫುಲ್ ಒಂದ್ 5-10 ನಿಮಿಷ ನಡ್ಕೊಂಡು ಹೋಗ್ಬಿಟ್ಟು ಒಂದ್ ದೂರದಲ್ಲಿ ಒಂದ್ ಅಂಗಡಿಲಿ ಒಂದ್ ಹಾಲ್ ಸಿಕ್ತು. ಹಾಲ್ ತಗೊಂಬಂದ್ರೆ ಇದು ನಾವಮ್ಮ ಪಟ್ ಅಂತ ತಲೆ ಮೇಲೆ ಹೊಡೆದ್ಬಿಟ್ಟು ಒಂದು ಹಾಲ್ ತಗೊಂಬರಕ್ ಇಷ್ಟೊತ್ತ ಅಂದ್ಬಿಟ್ಟು, ಆಮೇಲೆ ನೋಡಿದ್ರೆ ಒಂದು ಟಂಬ್ಲರ್ ಅಲ್ಲಿ ಹಾಕ್ಬಿಟ್ಟು ಗಣೇಶನ್ಗೆ ಹಾಲ್ ಕುಡಿಸ್ತಾ ಇದ್ರೆ ಅದ್ ಪಾಡಕ್ ಕುಡಿತಾ ಇದೆ. ನನಗ್ ಫುಲ್ ಶಾಕ್. ಇವಾಗ್ಲೂ ಕಾಗೆ ಆರಿಸ್ತಾ ಮಗ ನೀನ್ ನಂಬಲ್ಲ, ಸೀರಿಯಸ್ಲಿ ಹೇಳ್ತಾ ಇದೀನಿ. ಗಣೇಶನ್ ಸೊಂಡ್ಲತ್ರ ಇದು ಸ್ಪೂನ್ ಇಟ್ರೆ ಹಾಲು ಫುಲ್ ಸುರ್ರ ಅಂತ ಹಂಗೆ ಹೋಗ್ಬಿಟ್ಟಿರೋದು. ಏನ್ ಅನ್ಕೊಂಡಿದ್ಯಾ ಮತ್ತೆ ನಮ್ಸ್ಬಿಡಣ ಹಿಂಗೆ ಅಂತ ಅನ್ಕೊಂಡಿದ್ಯಾ? ಈ ಕಥೆ ಇವಾಗ್ಲೇ ಒಂದು ಟ್ವಿಸ್ಟ್. ಆಮೇಲೆ ನಾನು ಏನ್ ಮಾಡ್ದೆ, ಕ್ಲೀನ್ ಆಗಿ ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡ್ದೆ. ಏನಿದು ಸ್ಪೂನ್ ಅಲ್ಲಿ ಇಟ್ಟಿದ್ದು ಹಾಲೆಲ್ಲ ಇದು ಖಾಲಿ ಆಗ್ತಾ ಇದೆಯಲ್ವಾ ಅಂತ ಒಂದು ನೋಡಿದ್ರೆ ನಮ್ಮ ಅಮ್ಮ ಗಣೇಶನ್ದು ವಿಗ್ರಹನ ಒಂದ್ ಆಂಗಲ್ ಇಟ್ಬಿಟ್ಟು ಕುಡಿಸ್ತಾ ಇದಾರೆ. ಹಾಲೆಲ್ಲೋಯ್ತು? ಹಾಲೆಲ್ಲ ಕೆಳಗಡೆ ಇದು ತಟ್ಟೆ ಇಟ್ಟವ್ರೆ, ತಟ್ಟೆಲಿ ಹೋಗಿದೆ. ಸೊ ಗಣೇಶನ್ ಮೇಲೆ ಫುಲ್ ಭಯ ಭಕ್ತಿಯಿಂದ ಫೋಕಸ್ ಹಾಕಿದ್ರೆ ಅಲ್ಲಿ ಕೆಳಗಡೆ ಹಾಲು ಹೋಗ್ತಾ ಇರೋದು ಯಾರು ನೋಡೇ ಇರೋದಿಲ್ಲ. ನಮ್ ತಂಗಿ ಅಂತೂ ನನಗೆ ಒಳ್ಳೆ ಮಾರ್ಕ್ ಬರ್ಬೇಕು ಅಂದ್ಬಿಟ್ಟು ಹಾಲು ಕುಡಿಸಿದ್ದು ನೋಡಿದ್ರೆ 70%. ಅವಳಿಗೆ ಅದೇ ಜಾಸ್ತಿ. ಅಯ್ಯೋ ಎಕ್ಸಾಮ್ ಅಂತ ಹೇಳ್ತೀಯಾ, ಹಿಂಗೆ ಇದ್ರಲ್ಲಿ 5th ಸ್ಟ್ಯಾಂಡರ್ಡ್ ಇಂದ ಇಂಕ್ ಪೆನ್ ಸ್ಟಾರ್ಟ್ ಆಯ್ತು ಅಲ್ಲ, ಪೆನ್ ಅಲ್ಲಿ ಬರಿಬೇಕು, ಇಂಕ್ ಪೆನ್ ತಗೊಂಡ್ಬನ್ನಿ ಅಂತ. ಸ್ಕೂಲ್ ಅದಕ್ಕಿಂತ ಮುಂಚೆ ಎಕ್ಸಾಮ್ ಬರೆಯುವಾಗ ಏನಾದ್ರು ಪೆನ್ಸಿಲ್ ಅಲ್ಲಿ ಬರಿತಾ ಇದ್ರೆ ರಬ್ಬರ್ ಅಲ್ಲಿ ಹಾಕೊಂಡ್ಬಿಟ್ಟು ಅಳಿಸ್ಬಿಡ್ತಾ ಇದ್ದೆ, ಆಯ್ತಾ? ಸೊ ಆಮೇಲೆ ಏನ್ ಬಂತು, ಇಂಕ್ ಪೆನ್ ಅಲ್ಲಿ ಅಳ್ಸೋದಕ್ ಆಗಲ್ವಲ್ಲ, ಹೊಡೆದಾಕಿದ್ರೆ ಚೆನ್ನಾಗ್ ಕಾಣಲ್ಲ ಅಂತ ಅನ್ಬಿಟ್ಟು ಯಾವನೋ ಇದ್ರಲ್ಲಿ ಅಂಗಡಿಗೆ ಹೋಗೋ ಯಾವ್ದೋ ಬ್ಲೂ ಅಂಡ್ ಪಿಂಕ್ ಕಲರ್ ರಬ್ಬರ್ ಬರುತ್ತೆ, ಬ್ಲೂ ಕಲರ್ ಪಾರ್ಟ್ ಅಲ್ಲಿ ಹಾಕೊಂಡ್ಬಿಟ್ಟು ಅಳ್ಸಿದ್ರೆ ಇಂಕ್ ಪೆನ್ ರಬ್ ಮಾಡ್ಬಿಡತ್ತೆ ಅಂತ. ಅದು ಹೋಗ್ಬಿಟ್ಟು ಅದು ಒಂದು 10 ರೂಪಾಯಿ ರಬ್ಬರ್ ಏನೋ ಹೋಗ್ಬಿಟ್ಟು ಕೊಟ್ಬಿಟ್ಟು ತಗೊಂಡ್ಬಂದ್ಬಿಟ್ಟು ಎಕ್ಸಾಮ್ ಅಲ್ಲಿ ಹಾಕೊಂಡ್ಬಿಟ್ಟು ರಬ್ ಮಾಡ್ತಾ ಇದ್ರೆ ಪೇಪರೇ ಅರ್ಧೋಯ್ತು. ಅದು ಆ ಕಡೆ ಇಂಕ್ ಅಳ್ಸೋಗಿಲ್ಲ, ಪೇಪರೇ ಅರ್ಧೋಯ್ತು ನಂದು. ಆಮೇಲೆ ಇನ್ನೇನ್ ಮಾಡೋದು, ಆಮೇಲೆ ಅದನ್ನೇ ಹಂಗೆ ಬರ್ದ್ಬಿಟ್ಟು ಕೊಟ್ಬಿಟ್ಟು ಬಂದೆ. ಅದು ಎಷ್ಟೋ ವರ್ಷ ಆಯ್ತು ಗೊತ್ತಾಗೋವರ್ಗು ಅದು ಇದು ಡಬ್ಬಾ ರಬ್ಬರ್ ಅದು ಏನ್ ಇಂಕ್ ರಬ್ಬರ್ ಅಲ್ಲ ಅದು ಅಂತ. ಅಪ್ಪ ಯಾರಾದ್ರೂ ನೋಡಿದ್ರೆ ಮ್ಯಾಸಿವ್ ಕಾಗೆ. ನೀನು ಪೇಪರ್ ಅಂತ ಹೇಳಿದ ತಕ್ಷಣ ಅಪ್ಕೊಂಡ್ಬಂತು, ಪೇಪರ್ ಮಿಡ್ಲಲ್ಲಿ ಇದು ನವಿಲ್ ಗರಿ ಇಟ್ಬಿಟ್ಟು ಸೊ ಅದು 1 ವರ್ಷ ಬಿಟ್ಟು ನೋಡಿದ್ರೆ 2 ಆಗಿರುತ್ತೆ. ಆ ಕತೆ ಕೇಳಿಸ್ಕೊಂಡಿದ್ಯಾ? ಇದೆಲ್ಲ ಬೇಜಾನ್ ಹುಡುಗಿರ್ ಮಾಡಿರ್ತಾರೆ ಅಂತ ಗೊತ್ತು, ನಾನ್ ಯಾವತ್ತು ನವಿಲ್ ಗರಿ ಇಟ್ಬಿಟ್ಟು ಡಬಲ್ ಆಗತ್ತೆ ಅಂತ ಟ್ರೈ ಮಾಡಿಲ್ಲ. ಹುಡುಗಿರ್ ಮಾಡೋದು ಹಿಂಗೆ ಕಾಗೆ ಅಂದ್ರೆ ಇನ್ನ ಇವತ್ಗೂ ಹೇಳ್ತಾ ಇರ್ತಾರೆ, ಈ ತರ ತಲೆಯಲ್ಲಿ 2 ಸುಳಿ ಇದ್ರೆ 2 ಮದ್ವೆ ಆಗತ್ತಂತೆ ಅಂತ. ಯಾವ ಇದ್ರು 2 ಸುಳಿ ಇಟ್ಕೊಂಡ್ರೆ 2 ಮದ್ವೆ ಆಗತ್ತೆ ಅಂತ. ಆತರ ಹೇಳ್ಕೊಂಡು ಹಿಂಗಾಗತ್ತೆ ಕಣೋ ಹಂಗಾಗತ್ತೆ ಕಣೋ ಅಂತ ಕತೆ ಹೇಳ್ದವ್ರಿಗೆಲ್ಲ ಫುಲ್ ಬಾಲ್ಡ್ ಇವಾಗ ಬಾಂಡ್ಲಿ ಆಗ್ಬಿಟ್ಟು ಕೂತಿರ್ತಾರೆ. ಇವಾಗ ಇದು ಬಾಂಡ್ಲೆ ಆಗಿರೋ ಫ್ರೆಂಡ್ಸ್ ತಲೆಗೆ ಪ್ಯಾಚ್ ಇಟ್ಕೊಂಡು ಮದುವೆ ಎಲ್ಲ ಆಗಿದಾರಲ್ವಾ? ಇದೆ ಆತರ ಕತೆ ಹೇಳ್ದವ್ರು ಪ್ಯಾಚ್ ಇಟ್ಕೊಂಡಿರೋದು ಇದೆ. ಪರವಾಗಿಲ್ಲ, ಮುಂದಕ್ಕೆ ಹೋಗೋಣ. ಹಂಗೆ ಕಲರ್ಫುಲ್ ಕಾಗೆ ಇನ್ನೊಂದು ಆರ್ಸಿದ್ ಹೆಂಗೆ ಅಂತ ಹೇಳಿದ್ರೆ, ಪಾಪಾಯ್ ತರ ಫುಲ್ ಈ ಕಡೆ ಸ್ಪಿನಾಚ್ ತಿನ್ನೋದಂತೆ, ನಮ್ಗೆ ಫುಲ್ ಬೈಸಪ್ಸ್ ಬೆಳೆಯೋದಂತೆ. ಆ ಕತೆ ಕೇಳಿಸ್ಕೊಂಡಿದ್ಯಾ? ಆ ಕತೆನೂ ಕೇಳಿಸ್ಕೊಂಡಿದೀನಿ, ಬಟ್ ಆಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್ ಇವಾಗ್ಲೂ ಸ್ಪಿನಾಚ್ ತಿಂದ್ರೆ ಬೈಸಪ್ಸ್ ಬರುತ್ತೆ ಅಂತ ಬಿಲೀಫ್ ಇದೆ. ಸ್ವಲ್ಪ ಡಂಬೆಲ್ ಎತ್ಬೇಕು ಅಷ್ಟೇ, ಇನ್ನೇನು ಇಲ್ಲ. ನಮಗೆ ಕಾರ್ಟೂನ್ ಅಲ್ಲಿ ತೋರಿಸಿದೆಲ್ಲ ಒಂದೇ ವಿಷಯ, ಬರೀ ಸ್ಪಿನಾಚ್ ತಿಂದ್ರೆ ಬೈಸಪ್ಸ್ ಬರುತ್ತೆ ಅಂತ. ಡಂಬಲ್ ಕತೆ ನಮ್ಗೆ ಗೊತ್ತಿಲ್ಲ. ಡಂಬೆಲ್ ಕತೆ ಸ್ವಲ್ಪ ಅಡಲ್ಟಿಂಗ್ ಅಲ್ಲಿ ನೀನು ಬಂದ್ಬಿಟ್ಟು ಡಂಬೆಲ್ ಎತ್ತಿದ್ರೆ ನಿಂಗೂ ಡಂಬೆಲ್ ಇದು ಬೈಸಪ್ ಬರುತ್ತೆ. ಮತ್ತೆ ಹಿಂಗೆ ಹಂಗೆ ಚಿಕ್ಕ ವಯಸ್ಸಲ್ಲಿ ಹಿಂಗೆ ಇರುವಾಗ ಇನ್ನೊಂದೇನು ಆಕ್ಚುಲಿ ಸೀರಿಯಸ್ ಆಗಿ ಒಂದೇನ್ ಸ್ಪ್ರೆಡ್ ಆಗ್ಬಿಟ್ಟಿತ್ತು ಅಂತಂದ್ರೆ, ಮಕ್ಳೆಲ್ಲ ಏನಾದ್ರು ಹೋಗ್ಬಿಟ್ಟು ಏನೋ ಬಿಲ್ಡಿಂಗ್ ಇಂದ ಬಿದೋಗಕ್ ಟ್ರೈ ಮಾಡಿದ್ರೆ ಶಕ್ತಿಮಾನ್ ಬಂದ್ಬಿಟ್ಟು ಸೇವ್ ಮಾಡ್ತಾನೆ ಅಂತ. ಅದು ಆಕ್ಚುಲಿ ಇವಾಗ ಹೇಳಿದ್ರೆ ನಗು ಬರುತ್ತೆ, ಬಟ್ ಎಷ್ಟೊಂದ್ ಜನ ಮಕ್ಳು ಹೋಗ್ಬಿಟ್ಟು ದೇ ಹ್ಯಾಡ್ ಜಂಪ್ಡ್ ಆಫ್ ದ ಬಿಲ್ಡಿಂಗ್ ಅಂತೆ, ಶಕ್ತಿಮಾನ್ ಬರ್ತಾನೆ ಅಂತ 1-2 ಕಡೆ ಡೆತ್ ಆಗ್ಬಿಟ್ಟಿದೆ. ಆಮೇಲೆ ನಾಪ್ಕ ಇದೆಯಾ ನಿನ್ಗದು ಆ ಇನ್ಸ್ಟೆನ್ಸ್?
ಗೊತ್ತು ಗೊತ್ತು ಗೊತ್ತು. ಆಮೇಲೆ ಶಕ್ತಿಮಾನ್ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಬಂದು ಇದು ಬರೀ ಟಿವಿ ಶೋ ನಂಬೇಡಿ ಅಂತೆಲ್ಲ ಹೇಳ್ಬಿಟ್ಟು ಪ್ರೆಸ್ ನೋಟ್ ಕೊಟ್ಟಿದ್ರು. ಕ್ರೇಜಿ. ಸೊ ಈ ತರ ಎಲ್ಲ 90s ರೂಮರ್ಸ್ ಹ್ಯಾಶ್ ಟ್ಯಾಗ್ ಅಂತ ಸ್ಟಾರ್ಟ್ ಮಾಡಿದ್ರೆ ಎಲ್ಲೆಲ್ಲೋ ಹೋಗ್ತಾ ಇರತ್ತೆ ಕತೆ. ಇನ್ನೊಂದು 90s ಇಂದ 2000s ಬರ್ತಾ ಬರ್ತಾ ಇನ್ನೊಂದು ಕಾಗೆ ಆರಿಸಿದ್ರು. ಸೊ ಅದು ಅವಾಗ ಮೀಸೆ ಬೆಳೆಯೋ ಟೈಮಲ್ಲಿ ನಮ್ಮ ಅಣ್ಣ 12 ಗಂಟೆಗೆ FTV ಹಾಕೋ ಅಂತ ಮೂವಿ ಬರುತ್ತೆ ಅಂತಾನ ಅಂತ ಮೂವಿ ನೋಡ್ತಾ ಇರುತ್ತೆ ಅಂತ. ನಾನು ಎಲ್ಲರೂ ಮನೇಲಿ ಮಲ್ಕೊಂಡ್ಮೇಲೆ ಮ್ಯಾಚ್ ನೋಡೋ ತರ ಫುಲ್ ಆಲ್ಟರ್ನೇಟ್ ಚಾನೆಲ್ ಹಿಡ್ಕೊಂಡು ನೋಡ್ತಾ ಇದ್ರೆ ಆ ಕಡೆ ಏನೋ ಬರ್ತಾ ಇಲ್ಲ. ನೆಕ್ಸ್ಟ್ ದಿವಸ ಹೋಗಿ ಕೇಳ್ತಾ ಇದ್ರೆ ಅವನ್ನ, ನಿನಗ್ ಸರಿಯಾಗಿ ನೋಡಕ್ ಬರ್ಲಿಲ್ಲ ಸುಮ್ನಿರೋ ಅಂತ. ಬಲೆ ಮಾಡಿರ್ತೀಯ ಪ್ರೀ ಚಾನೆಲ್ ಇಟ್ಕೊಂಡು ನೀನು. ಸಿಕ್ಕಾಕೊಂಡಿಲ್ಲ ಯಾವತ್ತು ನೀನು? ಇದು ಯೌವನದಕ್ಕಾಗೆ ಯೌವನದಕ್ಕಾಗೆ ಹಂಗೆ. ಸೊ ಅದೇ ನೀನು 90s ಇಂದ 2000s ಗೆ ಅಂತ ಹೇಳ್ತಾ ಒಂದು ನನಗೇನ್ ನಾಪ್ಕ ಆಯ್ತು ಅಂತಂದ್ರೆ Y2K, ರೈಟ್? ಇವಾಗೆಲ್ಲ ಹೇಳ್ತಾ ಇದ್ದಂಗೆನೆ 2000 ಅಪ್ರೋಚ್ ಆಗ್ತಾ ಇದ್ದಂಗೆನೆ ಎಲ್ಲಾರು Y2K ಬಂದ್ರೆ ಸ್ಕೂಲಲ್ಲಿ ಯಾರೋ ಹಿಂಗೆ ಬಂದ್ಬಿಟ್ಟು ಯಾರೋ ಒಬ್ಬ ಹೇಳಿದ್ದ, Y2K ಬಂದ್ರೆ ಕನ್ನಡ ಮೀಡಿಯಂ ಇಂದ ಬಂದಿದ್ದ ಹುಡ್ಗ, ನಮ್ ತರ ಕಂಗ್ಲೀಷ್ ಅಲ್ಲ, ಫುಲ್ ಕನ್ನಡ, ಸ್ಟ್ರೈಟ್ ಕನ್ನಡ ಹೇಳ್ದ. ಇವಾಗ 2000 ಬರ್ತಾ ಇದೆ, 2000 ಇಸ್ವಿ, ಪ್ರಳಯ ಆಗೋಗತ್ತಂತೆ, 99ಗೆ ಲಾಸ್ಟ್ ಪ್ರಳಯ ಆಗೋಗತ್ತಂತೆ ಅಂತ. ನನಗ್ ಬರೋ ಕನ್ನಡನೇ ಮೊದ್ಲೇ ಅಷ್ಟಕ್ಕಷ್ಟೇ. ನಾನೇನ್ ಮಾಡ್ದೆ, ನೀಟಾಗಿ ನಾನು ಸ್ಕೂಲ್ ಮುಗಿಸ್ಕೊಂಡು ನಾರ್ಮಲಿ ಅಮ್ಮನ ಆಫೀಸಿಗೆ ಬರ್ತಾ ಇದ್ದೆ. ಅಮ್ಮನ ಆಫೀಸಿಗೆ ಬಂದ್ಬಿಟ್ಟು ಹಿಂಗೆ ಯಾರ ಹತ್ರನೋ ಅವ್ರ ಕಲೀಗ್ ಹತ್ರ, ಅಂಕಲ್ 2000ಗೆ ಪ್ರಣಯ ಆಗತ್ತಂತೆ ಅಂತ ಬಂದ್ಬಿಟ್ಟು ಹೇಳಿದೆ. ಪ್ರಳಯನ ಲೈಟ್ ಆಗಿ ಪ್ರಣಯ ಆಗತ್ತಂತೆ ಅಂತ. ಅವರು ಸ್ಟ್ರೈಟ್ ಆಗಿ ದರ ನಮ್ಮ ಅಮ್ಮನ ಹತ್ರ ಹೇಳ್ಕೊಂಡು ಹೋಗಿ, ಮೇಡಮ್ ನಿಮ್ ಮಗ ನೋಡಿ ಈ ತರ ಪ್ರಣಯ ಮಾಡ್ಬೇಕಂತೆ ಅವನು, 2000 ನಾನು ಪ್ರಣಯ ಆಗತ್ತೆ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳ್ದ. ಹೌದಮ್ಮ ಪ್ರಣಯ ಆಗತ್ತಂತೆ ಎಲ್ಲಾರು ಹೇಳ್ತಾ ಇದಾರೆ ಅಂತ. ಆಮೇಲೆ ಪ್ರಣಯ ಅಲ್ವೋ ಪ್ರಳಯ ಅದು ಪ್ರಳಯ ಅಂತ ಹೇಳ್ಬಿಟ್ಟು ಕರೆಕ್ಟ್ ಮಾಡಿದ್ರು. ಹಿಂಗೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಹಿಂಗೆ ಕುತ್ಕೊಂಡು ಮಾತಾಡ್ತಾ ಇದ್ರೆ ಬೇಜಾನ್ ಮೆಮೊರಿ. ನೀನ್ ಹಂಗೆ ಬಿಟ್ಬಿಟ್ಟಿದೆ, ಪ್ರಣಯ ರಾಜ ಆಗೋಗ್ತಾ ಇದ್ದೆ. ಆದ್ರೂ ಆಗ್ಬೋದು, ಹೇಳಕ್ ಆಗಲ್ಲ. ಸೊ ಇದೇ ತರ ನಾವು 90s ಅಲ್ಲಿ VCD ಇಂದ ಹಿಡಿದು, VCD ಇಂದ ನಾವು ತಿರ್ಗಾ DVD ಹೋಗಿ, ಫ್ಲಾಪಿ ಡಿಸ್ಕ್, DVD, VCR ಪ್ಲೇಯರ್, ಕ್ಯಾಸೆಟ್ ರೆಕಾರ್ಡರ್. ಇವಾಗ ನೋಡಿದ್ರೆ ನಾವು ಕ್ಲೌಡ್ ಅಲ್ಲಿ ಡೀಲ್ ಮಾಡ್ತಾ ಇದೀವಿ, ಗೂಗಲ್ ಡ್ರೈವ್, ಕ್ಲೌಡ್ ಅನ್ಕೊಂಡು. ಸೊ 90s ಕಿಡ್ಸ್ ಲೈಫ್ ಅಲ್ಲಿ ಎಲ್ಲ ನೋಡ್ಬಿಟ್ಟಿರೋದಾರಲ್ಲ. ಹೌದು, ಅಬ್ಸಲ್ಯೂಟ್ಲಿ. ಅಂದ್ರೆ ಒಂಥರ ಟ್ರಾನ್ಸಿಷನ್ ಫೇಸ್ ಅಂತ ಇರತ್ತಲ್ಲ, ಅಂದ್ರೆ ಎಷ್ಟು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಎಷ್ಟು ಫಾಸ್ಟ್ ಆಗಾಯ್ತು ಅಂತಂದ್ರೆ, ದೇರ್ ವರ್ ಸೋ ಮೆನಿ ಎಕ್ಸ್ಪೀರಿಯನ್ಸಸ್ ಟು ಬಿ ಹ್ಯಾಡ್. ಅಂದ್ರೆ ಅದ್ರ ಜೊತೆಗೇನೆ ಬೆಳೆದ್ಬಿಟ್ಟು ದೇರ್ ಆರ್ ಸೋ ಮೆನಿ ಎಕ್ಸ್ಪೀರಿಯನ್ಸಸ್ ಟು ಬಿ ಹ್ಯಾಡ್. ಅದೇ ಲೈಕ್ ಸಮ್ಟೈಮ್ಸ್ ನಂಗೆ ಐ ಫೀಲ್ ಸ್ಯಾಡ್ ಫಾರ್ ದ ಕಿಡ್ಸ್ ಆಫ್ ದಿಸ್ ಜನರೇಷನ್. ಯಾಕಂತಂದ್ರೆ ಯಾವಾಗ ನೋಡಿದ್ರು ನನ್ನ ನೆವ್ಯೂಸ್, ನೀಸಸ್ ಯಾರನ್ನ ಮೀಟ್ ಮಾಡಿದ್ರು ಎಲ್ಲಾರು ಒಂದ್ ಕಡೆ ಕೂತ್ಕೊಂಡ್ಬಿಟ್ಟಿರ್ತಾರೆ, ಮೊಬೈಲ್ ಇಟ್ಕೊಂಡ್ಬಿಟ್ಟು ಗೇಮಿಂಗ್ ಮಾಡ್ತಾ ಇರ್ತಾರೆ. ಇವಾಗ ಇವಾಗ ಇನ್ನ ಅಧ್ವಾನ ಲಾಕ್ ಡೌನ್ ಬಂದ್ಬಿಟ್ಟು ಎಲ್ಲಾರು ವಾಟ್ಸ್ಆಪ್ ಗ್ರೂಪ್ಸ್ ಅಲ್ಲಿ ಚಾಟ್ ಮಾಡೋದಂತೆ, ಆನ್ಲೈನ್ ಗೇಮ್ ಆಡೋದಂತೆ, ಪಬ್ಜಿ ಆಡೋದಂತೆ. ನೀವ್ ಏನ್ ಎಕ್ಸ್ಪೀರಿಯನ್ಸಸ್ ಶೇರ್ ಮಾಡ್ತೀರಾ? ಆ ಗೇಮ್ ನಿಮ್ಗೆ ಎಷ್ಟು ಚೌಕಟ್ ಕೊಡತ್ತೋ ಅಷ್ಟ್ರಲ್ಲೇ ಆಡೋದಕ್ ಸಾಧ್ಯ ಅಲ್ಲ. ನಾವೇನ್ ಮಾಡ್ತಾ ಇದ್ವಿ, ಹಾಲಿಡೇಸ್ ಇದ್ರೆ ಬೆಳಗ್ಗೆ ಎದ್ದೇಳೋದು 7 ಗಂಟೆಗೆ, ಕ್ರಿಕೆಟ್ ಆಡೋದು, ಕ್ರಿಕೆಟ್ ಮುಗಿಸ್ಕೊಂಬ, ತಿಂಡಿ ತಿನ್ನು, ಸೈಕಲ್ ಎತ್ಕೋ, ಆಚೆ ಹೋಗು. ನಾವ್ ಎಸ್ಪೆಷಲಿ ಪದ್ಮನಾಭ ನಗರ್, ಉತ್ರಳ್ಳಿ ಏರಿಯಾಲೆಲ್ಲ ಇನ್ನ ಓಪನ್ ಸ್ಪೇಸಸ್ ಇರ್ತಾ ಇತ್ತು. ಹನುಮಗಿರಿ ಬೆಟ್ಟಕ್ಕೆ ಹೋಗೋ, ಸಿಲಿಲಲ್ಲಿ ಶೂಟಿಂಗ್ ನೋಡೋ, ಆರಾಮಾಗಿ ಕುತ್ಕೊಂಡು ಅಲ್ಲಿಂದ ಬರ್ತಾ ಹಂಗೆ ಸೈಬರ್ ಕೆಫೆಗೆ ಹೋಗೋ, ಅಲ್ಲಿ ಒಂದು ಗೇಮ್ಸ್ ಆಡೋ, ವಾಪಸ್ ಬಾ, ಸಾಯಂಕಾಲ ಮನೇಲಿ ಕುತ್ಕೊಂಡ್ಬಿಟ್ಟು ಒಂದಷ್ಟು ಗಾಸಿಪ್ ಮಾಡೋ, ಆಮೇಲೆ ಮತ್ತೆ ಹೋಗ್ಬಿಟ್ಟು ರಾತ್ರಿ ಕರೆಂಟ್ ಹೋಗೋದು, ಒಂದೊಂದ್ಸಲ ಡಬ್ಬಾ ಆಡೋ. ಈ ತರ ಎಲ್ಲ ಸಿಕ್ಕಾಪಟ್ಟೆ ಮಜಾ ಮಾಡ್ತಾ ಇದ್ವಿ. ಇದ್ರ ಮಧ್ಯ ನಡೀತಾ ಇದ್ದಿದ್ ಕಾನ್ವರ್ಸೇಷನ್ಸ್, ಗಾಸಿಪ್ಸ್. ಓ ಗಾಡ್, ಇವಾಗ ಆಕ್ಚುಲಿ ಇವಾಗ ನೀನ್ ಹತ್ರ ಮಾತಾಡ್ತಾನೆ ಎಷ್ಟೊಂದು ನಕ್ಕಕ್ ಬರುತ್ತೆ. ಸೊ ಅಮೇಸಿಂಗ್. ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಅಡಾಪ್ಟಬಿಲಿಟಿ 90s ಕಿಡ್ಸ್ಗೆ. ಹೌದು, ನಾವ್ ಇವಾಗ ಲಾಕ್ ಡೌನ್ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಗೆ ಅವಾಗ ರಾಜ್ಕುಮಾರ್ ಕಿಡ್ನಾಪ್ ಮಾಡುವಾಗ ಸ್ಟ್ರೈಟ್ 7 weeks or 8 weeks ಸ್ಕೂಲ್ ಇರ್ಲಿಲ್ಲ. 100 days, close to 100 days. Yeah, so ಸ್ಕೂಲ್ ಇರ್ಲಿಲ್ಲ. But even then we kind of studied on our own, we cleared the exams.
And I feel even now we have gone through so many technological changes ಅಲ್ವಾ. ಸೊ ಹೌದು. ನಾವು ಇದು ನಡ್ಕೊಂಡು ಓಡಾಡ್ಕೊಂಡು ಗ್ರೌಂಡ್ ಟು ಗ್ರೌಂಡ್ ಓಡಾಡ್ಕೊಂಡು ಕ್ರಿಕೆಟ್ ಕೂಡ ಆಡ್ಕೊಂಡು ಕ್ಯೂ ಚೈಂಡ್ ಲಗೋರಿ ಹೋಲಿ ಆಡುವಾಗ ಹೋಲ್ ಏರಿಯಾನೇ ಬರ್ತಾ ಇತ್ತು ಹೋಲಿ ಆಡಕ್ಕೆ. ಆಮೇಲೆ ಇದು ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ ಸಮ್ಮರ್ ಹಾಲಿಡೇಸ್ ಅಲ್ಲಿ. ಎಲ್ಲಾರ್ಗೂ 8 ಗಂಟೆ ಆದ್ಮೇಲೆ ಟಿವಿ ಆಫ್ ಆಗಿ ಹೋಗ್ಬಿಟ್ಟಿರೋದು. ಎಲ್ಲರೂ ಕುತ್ಕೊಂಡು ಚೌಕಾಬಾರ ಎಲ್ಲ ಆಟ ಆಡ್ಕೊಂಡು ಲಾಸ್ಟ್ ಅಲ್ಲಿ ಅಜ್ಜಿ ಉಂಡೆ ಮಾಡ್ಕೊಂಡು ಕೊಡೋರು. ಹೌದು ಹೌದು ಅದನ್ನ ತಿನ್ಕೊಂಡು. So absolutely. those are all experiences that have shaped a 90s kid. ಹೌದು. ಸೊ ಏನೋ Yeah. ಅಬ್ಸಲ್ಯೂಟ್ಲಿ. ಸೊ ಏನೋ ಇವಾಗ ನಾನು ನೀನು ನಾಪ್ಸ್ಕೊಂಡಂಗೆ ಹೋಪ್ಫುಲಿ ಈ ಶೋ ನೋಡೋರು ನಾಪಿಸ್ಕೊಂಡು ಅವ್ರ 90s ಮೆಮೊರೀಸ್ ನ ನಾಪಿಸ್ಕೊಂಡು ಒಂದು ನಾಸ್ಟಾಲ್ಜಿಕ್ ಮೂಮೆಂಟ್ಸ್ ನಾಪಿಸ್ಕೊಂಡ್ರೆ at least I felt very amazing ಒಂಥರ ಕುತ್ಕೊಂಡು to have this conversation with you. So ಹೀಗೇನೆ if any of you have if this show helped you ನಾಪಿಸ್ಕೊಂಡು 90s ಮೆಮೊರೀಸ್ ಈ ತರ ಏನಾದ್ರು ನಿಮಗ್ ಗೊತ್ತಿರೋ ಕಾಮನ್ ಮಿತ್ಸ್ ಬಿಲೀಫ್ಸ್ ರೂಮರ್ಸ್ ಇದೆಲ್ಲ ಏನಾದ್ರು ನಾಪಕ ಬಂತು ಅಂತಂದ್ರೆ ಇನ್ ದಿಸ್ ಲಾಕ್ ಡೌನ್ ಎಸ್ಪೆಷಲಿ ಇಟ್ಸ್ ಅನ್ ಅಮೇಸಿಂಗ್ ಥಿಂಗ್ ಟು ಡೂ. ಹಾಗೇನೆ ಈ ತರ ಮೆಮೊರೀಸ್ ಆಗಿರೋದಕ್ಕೆ ಎಷ್ಟೊಂದ್ ಜನ ಫ್ರೆಂಡ್ಸ್ ಇರ್ತಾರೆ ಅಲ್ಲ, ಅವ್ರ ಜೊತೆ ಕನೆಕ್ಟ್ ಹೋಗ್ಬಿಟ್ಟಿರುತ್ತೆ. ಮೇ ಬಿ ಯು ಕುಡ್ ಪೀಪಲ್ ಕುಡ್ ಟೇಕ್ ದಿಸ್ ಆಸ್ ಅನ್ ಆಪರ್ಚುನಿಟಿ ಟು ರೀಕನೆಕ್ಟ್ ವಿತ್ ದೆಮ್ and relive those conversations. I'm pretty sure it will cheer everybody up. ಹಾಗೇನೆ ಎಲ್ಲಾರ್ಗು ಈಗ ಇದೇ ತರ ಏನಾದ್ರು ನಾಪಕ ಬಂತು ಅಂದ್ರೆ ನಮ್ ಜೊತೆಗೂ ಶೇರ್ ಮಾಡಿ. ನಾನು ಅವಿನಾಶ್ ಈ ಕಾನ್ವರ್ಸೇಷನ್ ನಲ್ಲಿ ನಕ್ಕಿರೋ ಅಷ್ಟು ಮೇ ಬಿ ಎಂಟೈರ್ ವಾರ ನಾನು ನಕ್ಕಿರೋದಿಲ್ಲ. ಸೊ ಇಫ್ ಯು ಗೈಸ್ ಹ್ಯಾವ್ ಎನಿಥಿಂಗ್ ಟು ಶೇರ್, ಕಾಮೆಂಟ್ ಸೆಕ್ಷನ್ ಆಲ್ವೇಸ್ ಅವೈಲಬಲ್. ಬಂದ್ ಶೇರ್ ಮಾಡಿ, ನಾವು ಖುಷಿ ಪಡ್ತೀವಿ. ಕೀಪ್ ಸ್ಪ್ರೆಡಿಂಗ್ ದಟ್ ಹ್ಯಾಪಿನೆಸ್. ಏನು ಅವಿನಾಶ್, ವಾಟ್ ಡು ಯು ಸೇ? ಡೆಫಿನೆಟ್ಲಿ. ಅಂಡ್ ಲೈಕ್ ಕಳ್ದೋಗಿರೋ ಫ್ರೆಂಡ್ಸ್, ಬಿಟ್ಟೋಗಿರೋ ಸಂಬಂಧಗಳನ್ನ ತಿರ್ಗಾ ಈ ಕಾನ್ವರ್ಸೇಷನ್ ಮೂಲಕ ಲೈಕ್ ರೀಕನೆಕ್ಟ್ ಮಾಡಿ. ಈ ಲಾಕ್ಡೌನ್ ಲೆಟ್ ಇಟ್ ಬಿ ಅ ನ್ಯೂ ಬಿಗಿನಿಂಗ್ ಟು ಆಲ್ ಆಫ್ ಯು. ಅಂಡ್ ಅಂಟಿಲ್ ವಿ ಸೇ ಒಂದ್ ಮಾತು ಹೇಳ್ತೀನಿ ಕೇಳೋ ಅಗೇನ್. ಸೊ ಬಿ ಸೇಫ್ ಅಂಡ್ ಸ್ಟೇ ಹೆಲ್ತಿ. Absolutely. Okay, signing off. Thank you. Bye.